Hello everyone, welcome back to my channel Learn English with Sujata Hatti. Dear KCET aspirant, ನಾವು ಸ್ಟೆಪ್ಸ್ ಆಫ್ ರಿಸರ್ಚ್ ಅಲ್ಲಿ ವರೈಬಲ್ಸ್ ಅಂತೇಳಿ ನೋಡಿದ್ವಿ. ಸೊ ಆ ವರೈಬಲ್ಸ್ ಅದ ಮೇಲೆ ಬಂದಿರತಕ್ಕಂತಹ ಕ್ವಶನ್ ಇದು. ಓಕೆ, 2014ರ KCET ಅಲ್ಲಿ ಬಂದಿರತಕ್ಕಂಥದ್ದು. ಓಕೆ, ಫಸ್ಟ್ನೇ ಕ್ವಶನ್ ಏನಿದೆ ನೋಡಿ, ಸ್ವತಂತ್ರ ಮತ್ತು ಅವಲಂಬಿತ ಪರಿವರ್ತಕಗಳನ್ನು ಈ ಪ್ರಾಕಲ್ಪನೆಯಲ್ಲಿ ಗುರುತಿಸಿ. ನೋಡಿ, ಸ್ವತಂತ್ರ ಮತ್ತು ಅವಲಂಬಿತ ಪರಿವರ್ತಕಗಳನ್ನು ಈ ಪ್ರಾಕಲ್ಪನೆಯಲ್ಲಿ ಗುರುತಿಸಿ. ಓಕೆ, ಅವರೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟದ ವೈಸ್ ನಾವೇನು ಮಾಡಬೇಕು, ಈ 4 ಆಪ್ಷನಲ್ಲಿ ಒಂದನ್ನು ಚಾಯ್ಸ್ ಮಾಡಬೇಕಾಗುತ್ತೆ. ಓಟ ಒಬ್ಬ ವ್ಯಕ್ತಿಯ ಹೃದಯ ಬಡಿತವನ್ನು ಹೆಚ್ಚು ಮಾಡುತ್ತದೆ. ನೋಡಿ, ಓಟ ಅನ್ನೋದು ಒಬ್ಬ ವ್ಯಕ್ತಿಯ ಹೃದಯ ಬಡಿತವನ್ನು ಹೆಚ್ಚು ಮಾಡುತ್ತದೆ. ಆಪ್ಷನ್ಸ್ ನೋಡೋಣ. ಹೆಚ್ಚುವಿಕೆ ಅನ್ನೋದು ಇದು IV ಅಂತ ಇದೆ. ಹಾಗಾದರೆ ಏನು ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥವರಿಗೆ ಇಂಡಿಪೆಂಡೆಂಟ್ ವರೈಬಲ್ಸ್. ಓಕೆ, ನಾವು ಲಾಸ್ಟ್ ಕ್ಲಾಸಲ್ಲಿ ಇಂಡಿಪೆಂಡೆಂಟ್ ವರೈಬಲ್ಸ್ ಅಂದ್ರೇನು, ಡಿಪೆಂಡೆಂಟ್ ವರೈಬಲ್ಸ್ ಅಂದ್ರೇನು ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಸೀರೀಸ್ 1ಇಂದ ಕ್ಲಾಸಸನ್ನು ನೋಡ್ತಾ ಬರ್ರಿ, ರಿಸರ್ಚ್ ಆಪ್ಟಿಟ್ಯೂಡ್ ಅದ ಮೇಲೆ. ಓಕೆ, ಇಲ್ಲಿ ನೋಡಿ, ಹೆಚ್ಚುವಿಕೆ ಅನ್ನೋದು ಇಂಡಿಪೆಂಡೆಂಟ್ ವರೈಬಲ್ಲ ಅಥವಾ ವ್ಯಕ್ತಿ ಅನ್ನೋದು ಡಿಪೆಂಡೆಂಟ್ ವರೈಬಲ್ಲ. ಬಿ ಆಪ್ಷನ್ ನೋಡಿ, ಹೆಚ್ಚುವಿಕೆ ಅನ್ನೋದು ಡಿಪೆಂಡೆಂಟ್ ವರೈಬಲ್ಲ, ವ್ಯಕ್ತಿ ಅನ್ನೋದು ಇಂಡಿಪೆಂಡೆಂಟ್ ವರೈಬಲ್ಲ. ನೆಕ್ಸ್ಟು ಓಟ ಅನ್ನೋದು ಇಂಡಿಪೆಂಡೆಂಟ್ ವರೈಬಲ್ಲ ಅಥವಾ ಹೃದಯ ಬಡಿತ ಅನ್ನೋದು ಇಂಡಿಪೆಂಡೆಂಟ್ ವರೈಬಲ್ಲ. ಓಟ ಅನ್ನೋದು ಇಂಡಿಪೆಂಡೆಂಟ್ ವರೈಬಲ್ಲ, ಹೃದಯ ಬಡಿತ ಅನ್ನೋದು ಡಿಪೆಂಡೆಂಟ್ ವರೈಬಲ್ಲ. ಸೊ ಆಪ್ಷನಲ್ಲಿ ಈ ಥರ ಬಂದಿದೆ. ಸೊ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ ಅಂದರೆ, ನಾವು ಓಟ ಅಂದರೆ ನಾವು ಓಡ್ತಾ ಇದ್ದೀವಿ, ಅದನ್ನು ನಾವು ಇಂಡಿಪೆಂಡೆಂಟ್ ವರೈಬಲ್ ಅಂತ ಕರಿತೀವಿ. ನಾವು ಓಟ ಅಂದರೆ ನಾವು ಓಡೋದ್ರಿಂದ ನಮಗೆ ಆಯಾಸ ಆಗುತ್ತೆ, ಹೃದಯ ಬಡಿತ ಹೆಚ್ಚಾಗುತ್ತೆ, ಅದು ಓಟದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಓಟ ಅನ್ನೋದಿಲ್ಲಿ ಇಂಡಿಪೆಂಡೆಂಟ್ ವರೈಬಲ್ ಆಗುತ್ತೆ. ನಾವು ಓಡಿದ್ರಿಂದ ತಾನೇ ನಮಗೆ ಹೃದಯ ಬಡಿತ ಜಾಸ್ತಿ ಆಗೋದು. ಹಾಗಾಗಿ ಹೃದಯ ಬಡಿತ ಅನ್ನೋದು ಡಿಪೆಂಡೆಂಟ್ ಆಗುತ್ತೆ. ಇದು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಇಂಡಿಪೆಂಡೆಂಟ್ ವರೈಬಲ್ ಮೇಲೆ, ಅಥವಾ ಹೃದಯ ಬಡಿತ ಅನ್ನೋದು ಈ ಓಟದ ಆಧಾರದ ಮೇಲೆ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ನಾವು ಇದು ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ ಅಂದರೆ ಡಿ, ಓಟ ಅನ್ನೋದು ಇಂಡಿಪೆಂಡೆಂಟ್ ವರೈಬಲ್ ಆಗುತ್ತೆ, ಹೃದಯ ಬಡಿತ ಅನ್ನೋದು ಡಿಪೆಂಡೆಂಟ್ ವರೈಬಲ್ ಆಗುತ್ತೆ. ಉದಾಹರಣೆ ಇನ್ನೊಂದು ಹೇಳೋದಾದರೆ, ನಾವು ಸೈಕಲ್ಸನ್ನು ತುಳಿತಾ ಇದ್ದೀವಿ. ಸೈಕಲ್ ಸವಾರಿ ಮಾಡುವಾಗ ಸೈಕಲನ್ನು ತುಳಿಯುವುದಕ್ಕೆ ನಾವು ಇಂಡಿಪೆಂಡೆಂಟ್ ವರೈಬಲ್ ಅಂತ ಕರಿತೀವಿ. ಆ ಸೈಕಲ್ ತುಳಿತದಿಂದ ನಮಗೆ ಆಯಾಸ ಆಗ್ತಾ ಇದೆ. ಓಕೆನಾ, ಆ ಆಯಾಸವನ್ನು ನಾವು ಡಿಪೆಂಡೆಂಟ್ ವರೈಬಲ್ ಅಂತ ಕರಿತೀವಿ. ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.